ಜೈ ಭೀಮ್ ಬಂಧುಗಳೇ, ಅಂಬೇಡ್ಕರ್ ಸೇನೆ ಅರ್ಮಾನ್, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ. ಈ ರಾಜ್ಯದಲ್ಲಿ ಮಹಾನಾಯಕರ ಭಾವಚಿತ್ರಗಳಿಗೆ ಅವಮಾನ ಮಾಡ್ತಾನೆ ಬರ್ತಾ ಇದ್ದಾರೆ. ಅಂಬೇಡ್ಕರ್ ಆಗಿರ್ಬೋದು, ನಮ್ಮ ಬಸವಣ್ಣವರಾಗಿರ್ಬೋದು, ತಂದೆ ಪೆರಿಯವರಾಗಿರ್ಬೋದು, ಇನ್ನು ಹಲವು ಹಿರಿಯ ನಾಯಕರ ಭಾವಚಿತ್ರಗಳಿಗೆಲ್ಲ ಅವಮಾನ ಮಾಡ್ತಾನೆ ಬರ್ತಿದ್ದಾರೆ. ಇಂಥ ನರಹೇಡಿಗಳಿಗೆ ನಾನು ಹೇಳೋಕೆ ಒಂದು ಇಷ್ಟಪಡೋದಂದರೆ, ಅವ್ರಿಗೆ ನಿಜವಾದ ಗಂಡಸ್ತನ ಇದ್ದರೆ ನಾವು ಅಂಬೇಡ್ಕರ್ ಫಾಲೋವರ್ಸ್ ಮುಂದ್ಗಡೆ ಬಂದು ಮಾತಾಡಬೇಕು. ನಮ್ಮ ಹತ್ರ ಬಂದು ಕೇಳಬೇಕು, ಏನಕ್ಕೆ ಇಲ್ಲಿ ಅಂಬೇಡ್ಕರ್ ಅವ್ರ ಚಿತ್ರ ಹಾಕ್ತೀರಾ, ಯಾಕೋಸ್ಕರ ಹಾಕ್ತೀರಾ ಅಂತ. ನಾವು ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀವಿ. ಬಾಬಾ ಸಾಹೇಬರು ನಮಗೇನು ಮಾಡಿದ್ದಾರೆ, ನಮಗೆ ಬದುಕೋ ಹಕ್ಕನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಅವಾಗಲಾದರೂ ಅವ್ರಿಗೆ ಬುದ್ಧಿ ಬರುತ್ತೆ ಅನ್ನೋ ನೋಡಬೇಕು. ಅದನ್ನು ಬಿಟ್ಟು ಭಾವಚಿತ್ರ ಅದು ಹರಿಯೋದು, ಅದಕ್ಕೆ ಹೆಸರು ಹಾಕೋದು, ಇನ್ನೊಂದು ಮಾಡೋದು ಮಾಡ್ತಾನೆ ಬರ್ತಾಯಿದ್ದಾರೆ. ಅಂಥ ಲಾಲಾಯಗಳನ್ನು ನಮ್ಮ ರಾಜ್ಯ ಸರ್ಕಾರ ಗಡೀಪಾರು ಮಾಡಬೇಕು. ಅವರು ಮತ್ತೊಮ್ಮೆ ಈ ರೀತಿ ಹಲ್ಕ ಕೆಲಸ ಮಾಡಬಾರ್ದು. ಇದು ನಾನು ಮಾನ್ಯ ಗೃಹ ಸಚಿವರಿಗೆ ಇಷ್ಟೇ ನಾನು ಕೇಳ್ಕೊಳ್ಳೋದು. ಈ ಥರ ಮಾಡೋರನ್ನು ಕಠಿಣವಾದ ಕಾನೂನಿಂದ ಅವರಿಗೆ ಶಿಕ್ಷೆ ಆಗಬೇಕು. ಅವರು ಗಡೀಪಾರಾಗಬೇಕು ರಾಜ್ಯದಿಂದ. ಅಂಥವರು ಮತ್ತೆ ಭಾವಚಿತ್ರಗಳನ್ನು ಅವಮಾನ ಮಾಡೋದಲ್ಲ, ಅದನ್ನು ಮನಸ್ಸಲ್ಲಿ ಕೂಡ ನೆನೆಸ್ಬಾರ್ದು. ಆ ರೀತಿ ಶಿಕ್ಷೆಯನ್ನು ಕೊಡಬೇಕು ಅವರಿಗೆ ಸರ್ಕಾರ. ಪೊಲೀಸ್ ಇಲಾಖೆಯು ಕೂಡ ಅಷ್ಟೇ. ಅಂಥ ದುಷ್ಟರನ್ನು ಬೇಗ ಬಂಧಿಸಬೇಕು ಮತ್ತು ಸರಿಯಾದ ಬುದ್ಧಿ ಕಲಿಸ್ಬೇಕು ಅವರಿಗೆ. ಇಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಆರಂಭಿಸಬೇಕಾಗುತ್ತದೆ. ಎಚ್ಚರಿಕೆ ಅಂದ್ಕೊಡ್ತಿದ್ದೀನಿ. ಇಂತಿ ತಮ್ಮ ವಿಶ್ವಾಸಿ ಅರ್ಮಾನ್, ಅಂಬೇಡ್ಕರ್ ಸೇನೆ ಅರ್ಮಾನ್. ಜೈ ಭೀಮ್, ಜೈ ಸಂವಿಧಾನ್, ಜೈ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ.